ಗ್ರ್ಯಾಂಡ್ ಫಿನಾಲೆಯ ಶ್ರಾವ್ಯ ಅವರ ಪರ್ಫಾರ್ಮೆನ್ಸ್ಗೆ ವಿಪಿ ಸರ್, ಅರ್ಜುನ್ ಸರ್, ಮಹಾಗುರುಗಳ ಕಡೆಯಿಂದ ಸ್ಟ್ಯಾಂಡಿಂಗ್ ಓವೇಷನ್. ಶ್ರಾವ್ಯ, ಅದೇ ಒಂದು ದೊಡ್ಡ ಆಶೀರ್ವಾದ. ಮಹಾಗುರುಗಳು ಹೇಳಿದ್ರು 3 ಸೆಕೆಂಡು ಮೌನವಾಗಿದ್ದು ಗುರುಗಳನ್ನ ನೆನೆಸ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಹಾಡಿದ್ರೆ ಭಕ್ತಿ ಅವನಿಗೆ ತಲುಪುತ್ತೆ ಅಂತ ಹೇಳಿ ಇವತ್ತು ಅಷ್ಟು ಭಕ್ತಿಯಿಂದ ನೀವು ಹಾಡಿದ್ರಿ. ನೀವು ಹ್ಯಾಟ್ಸ್ ಆಫ್. ವಿಪಿ ಸರ್, ಹಾಡು ಶ್ರಾವ್ಯ, ಹಾಡು ಶ್ರಾವ್ಯ, ಎಂದು ಹೀಗೆ ಹಾಡು ಶ್ರಾವ್ಯ. ನೀವು ಇದೇ ರೀತಿ ಹಾಡ್ತಾ ಇರ್ಬೇಕು ಮೇಡಮ್, ಇನ್ನೇನು ಬೇಡ ಜೀವನದಲ್ಲಿ. ಶ್ರುತಿ ಶುದ್ಧವಾಗಿ ಎಷ್ಟು ದಿನ ನಾವು ಹಾಡ್ತೀವೋ ನಾವು ಜೀವನದಲ್ಲಿ ಯಶಸ್ವಿ ಆಗಿದ್ದೀವಿ ಅಂತ ಅರ್ಥ. ಮಹಾಗುರುಗಳು ಎಂತ ಹಾಡನ್ನು ಮಾಡಿದ್ದಾರೆ. ಹೇ ಪ್ರಭಾತ ನಿನಗೆ ಸುಪ್ರಭಾತ. ಈ ಹಾಡನ್ನು ರಚಿಸಿದಂತಹ ಆ ಪ್ರಭಾತ ಇಲ್ಲಿ ಕೂತಿದ್ದಾರೆ. ಅವ್ರ ಮುಂದೆ ಈ ರೀತಿ ತಾವು ಹಾಡಿದ್ರಲ್ಲ ಮೇಡಮ್, ದಿಸ್ ಇಸ್ ಸಕ್ಸಸ್ ಟು ಮೀ. ಇದೇ ಗೆಲುವು. ಅದ್ಭುತವಾಗಿ ಹಾಡಿದ್ರೆ ನೀವು ಹಾಡ್ತೀರ. ನಂದಿತಾ ಅವ್ರದ್ದು ಕ್ಲೋಸ್ ಅಪ್ ಇಡ್ತಾ ಇದ್ರು. ಅಯ್ಯೋ ಅವ್ರ ಖುಷಿ ತಡಿಯಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಇಷ್ಟೇ. ದಿಸ್ ಈಸ್ ಆಲ್ ಸರಿಗಮಪ ಇಸ್. ಸರಿಗಮಪ ಇಸ್ ನಾಟ್ ಜಸ್ಟ್ ಒನ್ ಶೋ, ಇಟ್ ಈಸ್ ಮೊಮೆಂಟ್ಸ್, ಬ್ಯೂಟಿಫುಲ್ ಮೊಮೆಂಟ್ಸು, ಸುಂದರವಾದ ಕ್ಷಣಗಳು ಸರಿಗಮಪ. ಆ ಸುಂದರವಾದಂಥ ಕ್ಷಣವನ್ನು ನೀವು ಕೊಟ್ರಿ. ಅದ್ಭುತವಾದ ಗಾಯನ ಮೇಡಮ್. ಫಸ್ಟ್ ಓವರು 6 ಹೊಡೆದಿದ್ದೀರಾ. ಮುಂದಿನ ಓವರ್ ಏನಾಗತ್ತೆ ಅಂತ ನೋಡೋಣ. ಬಟ್ ಯು ಹ್ಯಾವ್ ರಿಯಲಿ ಕಮ್ ಅ ಲಾಂಗ್ ವೇ. ಗಾಡ್ ಬ್ಲೆಸ್ ಮೇಡಮ್. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್, ಏಳು ಶಿವ ಏಳು ಶಿವ ಬಾಳಬಂಡಿ ಹೂಡು ಶಿವ ಅಂತ ಕೇಳ್ತಾ ಇದ್ರಿ. ನನಗನ್ಸುತ್ತೆ ಖಂಡಿತವಲ್ಲೂ ಶಿವ ನಿಮ್ಮ ಬಾಳಬಂಡಿ ಹೂಡೇ ಹೂಡ್ತಾನೆ. ಯಾಕಂದರೆ ನಿಮ್ಮ ಬಾಳಲ್ಲಿ ಕಂಪ್ಲೀಟ್ ಕಂಟಿನ್ಯೂಸ್ ತಪಸ್ಸಿದೆ, ಸಂಗೀತದ ತಪಸ್ಸು. ಎಷ್ಟು ಚೆನ್ನಾಗಿ ಹಾಡಿದ್ರಿ ಶ್ರಾವ್ಯ ಅವರೇ. ಆ ಸೆಕೆಂಡ್ BGM ಅಲ್ಲಿ ನೀವು ಹಾಡಿದಂಥ ಆಲಾಪ್ಗಳು ಒಂದು ಕೊಳಲು ನುಡಿಸ್ದಂಗಿತ್ತು. ಅದು ಕೊಳಲು BGM ಆ್ಯಕ್ಚುಲಿ. ಸಡನ್ಲಿ ಶಿ ಸ್ಯಾಂಗ್ ಇಟ್. ಅದೇ ಆಶ್ಚರ್ಯ. ಆ್ಯಂಡ್ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಅಂತ ನಾನು ಗ್ಯಾಪ್ಸ್ಕೊಂಡ್ರೆ ತುಂಬ ಅಂದರೆ ನೀವು ತುಂಬ ಹೊಸಬರಾಗಿದ್ರಿ ಸಂಗೀತಕ್ಕೆ. ನೀವು ಬಂದಾಗ ಇವತ್ತು ಸಂಗೀತವೇ ಗೌರವ ಪಡೋಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀರ. ಆ ಸ್ಥಿತಿ ನೋಡೋದು ಎಷ್ಟು ಹಾರ್ಡ್ ವರ್ಕ್ ಇರಬೇಕು. ನಂದಿತಾ ಮೇಡಮ್ ಅವರ ಕಂಪ್ಲೀಟ್ ಆಶೀರ್ವಾದ ನಿಮ್ಮ ಮೇಲಿದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸರಿಗಮಪ ಕಂಡಂಥ ಒಂದು ರಿಯಲ್ ಟ್ಯಾಲೆಂಟ್ ನೀವು. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಿ. ಗುರುಗಳೇ, ಡಾಕ್ಟರ್ ಶ್ರಾವ್ಯ. ಇದು ಸುಪ್ರಭಾತದ ಹಾಡು ಅಂತ, ಬಟ್ ಮೆಲಡಿ ಹೇಗಿದೆ ಅಂದರೆ ಲಲ್ಲಬಿ ಥರ ಇದೆ. ಶಿವ ಈ ಹಾಡು ಕೇಳಿದ್ರೆ ಮತ್ತೆ ಹಿಲ್ ಗೋ ಬ್ಯಾಕ್ ಟು ಸ್ಲೀಪ್ ಬಿಕಾಸ್ ಆಫ್ ದಿ ಮೆಲೋಡಿಕ್ ಕಂಟೆಂಟ್ ಅಂತ ಅನಿಸ್ತು. ವಾಟ್ ಬ್ಯೂಟಿಫುಲ್ ಫ್ರೇಸಸ್. ಫಿನಾಲೆ ಆಗಿರೋ ಒಂದೇ ರನ್ನಲ್ಲಿ ಹಾಕಬೇಕಾದ್ರೆ ನಮಗೆ ಒಂದಷ್ಟು ಹೆಚ್ಚಿನ ಒಂದು ಕಾಳಜಿ ಇರುತ್ತೆ. ಹೌ ಮಚ್ ಪರ್ಫೆಕ್ಷನ್, ಆಸ್ ವಿ ಆಲ್ವೇಸ್ ಈ ಕ್ಲಿನಿಕಲ್ ಪರ್ಫೆಕ್ಷನ್ ಎಷ್ಟು ಬರುತ್ತೆ ಅಂತ ನಾವು ಹುಡುಕ್ತಾ ಇರ್ತೀವಿ. ಬಟ್ ಆದ್ರೂ ವಂಡರ್ಫುಲ್ ಎಫರ್ಟ್. ಕೀಪ್ ಇಟ್ ಗೋಯಿಂಗ್. ಥ್ಯಾಂಕ್ ಯು ಗುರುಗಳೇ. ಮಹಾಗುರುಗಳೇ, ಹೆಸರು ಇಟ್ಕೊಂಡಾಕ್ಷಣ ಹೆಸರಿನಂತೆ ಬದುಕೋದು ಬಹಳ ಕಷ್ಟ. ಹೇಗೋ ಗುರುವಿನ ಕೃಪೆಯಿಂದ ಹಂಸಲೇಖ ಆದೆ. ಆ ಹೆಸರೇ, ಆ ಕಾವ್ಯನಾಮವೇ ನನಗೆ ಇಷ್ಟೊಂದು ನಿಷ್ಠೆ, ಇಷ್ಟೊಂದು ಶ್ರದ್ಧೆ ಕೊಟ್ಟು ಕೆಲಸ ಮಾಡು ಅಂತ ಹೇಳಿದ್ದು. ಹಾಗೆ ಹೆಸರಿಗೆ ತಕ್ಕ ಹಾಗೆ ಬದುಕೋದು. ಶ್ರಾವ್ಯ, ನಿನ್ನ ಹೆಸರು ಶ್ರಾವ್ಯ, ನೀನು ಹಾಡೋದು ಸುಶ್ರಾವ್ಯ. ಹೆಸರಿಗೆ ತಕ್ಕಂಥ ಪ್ರದರ್ಶನ. ನನಗೆ ಏನು ಬಹಳ ಆಶ್ಚರ್ಯ ಆಯಿತು ಅಂದರೆ, ಹಾಡು ಶ್ರುತಿಯಲ್ಲಿರುತ್ತೆ, ಸಾಹಿತ್ಯ ಮನನವಾಗಿದೆ, ಭಾವ ನಿಖರವಾಗಿದೆ. ಆದರೆ ಹಾಡಿನಲ್ಲಿ ಎಲ್ಲೆಲ್ಲೋ ರುಚಿಗಳಿರ್ತವೆ. ಆ ರುಚಿಗಳು ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ. ಹಾಡುವಾಗ ಆ ರುಚಿ ಇಲ್ಲಿದೆ ಅಂತ ಕೈಯಲ್ಲೋ ಕಣ್ಣಲ್ಲೋ ನಮ್ಮ ತೋಳಲ್ಲೋ ತೋರಿಸೋದು ಒಂದು ಕಲೆ. ಇವತ್ತು ನಿನ್ನ ಆಂಗಿಕ ಅದ್ಭುತವಾಗಿತ್ತು. ನಾನು ತುಂಬ ಆಶ್ಚರ್ಯವಾಗಿದ್ದೇನೆಂದರೆ, ಆ ಫ್ಲೂಟ್ ಫ್ರೇಜ್ ಇದೆ ಅಲ್ಲಿ ಸೆಕೆಂಡ್ BGM, ಅದನ್ನು ಹಾಡಬೇಕು ಅನ್ನೋ ಐಡಿಯಾ ಹೇಗೆ ಬಂತು ನಿನಗೆ? ನಮ್ಮ ಗುರುಗಳು ನಂದಿತಾ ಮೇಡಮ್. ದಟ್ ವಾಸ್ ಎ ಗ್ರೇಟ್ ಐಡಿಯಾ. ಅಂದರೆ ಹೆತ್ತ ತಂದೆಗೆ ಇಷ್ಟು ಖುಷಿಯಾಗಿದೆ ಅಂದರೆ ಇನ್ನು ಹೇಳಿಕೊಟ್ಟ ಗುರುಗೆ ಎಷ್ಟು ಖುಷಿಯಾಗಿರ್ಬೋದು. ತುಂಬ ಚೆನ್ನಾಗಿ ಹಾಡಿದೆ. ಇದು ನಮ್ಮ ಜಡ್ಜ್ಗಳ ತೀರ್ಪು ಒಂದು ಕಡೆ ಇರಲಿ, ನಿನ್ನ ಹಾಡಿಗೆ ಜನಗಳು ತೀರ್ಪು ಕೊಟ್ಟುಬಿಟ್ಟಿದ್ದಾರೆ ಈಗಾಗಲೇ. ಆದ್ದರಿಂದ
ನೀನು ಒಂದು ಹಂತ ಮೇಲೆ ಹತ್ತಿದೀಯಾ ಅಂತ ನನ್ನ ಅಭಿಪ್ರಾಯ. ಕಾದು ನೋಡೋಣ. ಓಕೆ, ಥ್ಯಾಂಕ್ ಯು. ಕಾದು ನೋಡೋಣ ಅಂತ ಹೇಳಿದರೆ ಡಾಕ್ಟರ್ಗೆ ಆ ಪೇಷನ್ಸ್ ಇದ್ದೇ ಇರುತ್ತೆ. ಓಕೆನಾ? ಸೊ ಸ್ಕೋರ್ಸ್ ಅನ್ನ ಈಗ ನಮ್ಮ ಜಡ್ಜಸ್ ಹಾಗೂ ಮಹಾಗುರುಗಳು ಸೀಕ್ರೆಟ್ ಆಗಿ ಬರೆದು ಸೀಕ್ರೆಟ್ ಆಗಿ ಆ ಸೀಕ್ರೆಟ್ ಬೌಲಲ್ಲಿ ಹಾಕ್ತಾರೆ. ಶ್ರಾವ್ಯ ಹಾಗೂ ನಮ್ಮ ಗುರುಗಳಾದಂತಹ ರಾಜೇಶ್ ಕೃಷ್ಣನ್ ಸರ್, ಅಲ್ಲಿ ಏನೋ ಒಂದು ಅವಿನಾಭಾವ ಒಂದು ನಂಟಿಂತೆ. ಅದು ಶ್ರಾವ್ಯ ಅವರ ಹಸ್ಬೆಂಡಿಗೆ ಗೊತ್ತಿದೆ, ಅದನ್ನ ನಾನು ಹೇಳಲ್ಲ. ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಅದು ನೋಡ್ಕೊಂಬರೋಣ. ಹೈ ಹೈ ಇದು ವಿಡಿಯೋ ತುಂಬಾನೇ ವೈರಲ್ ಆದಂತಹ ಒಂದು ವಿಡಿಯೋ. ಪೇಷಂಟು ಆಪರೇಷನ್ ಥಿಯೇಟರ್ ಅಲ್ಲಿ ನನಗೆ ರಾಜೇಶ್ ಕೃಷ್ಣನ್ ಸರ್ ಅವರು ಹಾಡದಂತಹ ವಾರೆ ವಾರೆ ಸಾಂಗ್ ಅನ್ನ ಕೇಳಬೇಕು ಅಂತಾರೆ. ಸರ್ಜರಿ ಟೈಮ್ ಅಲ್ಲಿ ಆ ಮನುಷ್ಯ ಸಿಂಗಲ್ ಲೆಗ್ ಅಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ, 2 ಫಿಂಗರ್ಸ್ ಅಲ್ಲಿ ವಾರೆ 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 ಅಂತ. ನೀವು ಅಬ್ಸರ್ವ್ ಮಾಡಿರ್ಬೋದು, ಆ ಸರ್ಜರಿ ಮಾಡಿದಂತಹ ಡಾಕ್ಟರ್ ಶ್ರಾವ್ಯ ಅವರ ಹಸ್ಬೆಂಡ್. ಸರ್ ಬನ್ನಿ ಸರ್. ಜನರಲಿ ಸರ್ ಪೇಷಂಟ್ಸು ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋದಾಗ ಅನಸ್ತೇಷ್ಯ ಕೊಡ್ತಾರೆ. ನೀವೇನ್ ಸರ್ ರಾಜೇಶ್ ಕೃಷ್ಣನ್ ಸರ್ ಅವರ ಸಾಂಗೇಶ್ಯ ಕೊಟ್ಟಿದ್ದೀರಾ ಅಲ್ಲಿ ಅವ್ರಿಗೆ? ಪೇಷಂಟು ತುಂಬ ಜೋಶಲ್ಲಿದ್ದರು, ತುಂಬಾನೇ ಜೋಶಲ್ಲಿದ್ರು. ಸಾಂಗ್ ಹಾಕಿದ ತಕ್ಷಣ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾವು ಹಂಗೆ ಸರ್ಜರಿ ಮುಗಿಸಿದ್ವಿ. ಗುರುಗಳೇ, ಏನು ನಿಮ್ಮ ಹಾಡಲ್ಲಿ ನಿಮ್ಮ ಧ್ವನಿಯಲ್ಲಿರುವಂತ ಮ್ಯಾಜಿಕ್ ನೋಡಿ, ಅಲ್ಲ ಕನೆಕ್ಷನ್ ನೋಡಿ ಗುರುಗಳೇ. 3 ವರ್ಷಗಳ ಹಿಂದೆ ಒಬ್ಬ ಪೇಷಂಟ್ಗೆ ನಿಮ್ಮ ಹಾಡನ್ನ ಹಾಕಿ ಆಪರೇಷನ್ ನಡೆಯುತ್ತೆ. ಆ ಡಾಕ್ಟರ್ ಯಾರು ಆಪರೇಷನ್ ಮಾಡಿದ್ದಾರೆ, ಆ ಡಾಕ್ಟರ್ ಹೆಂಡತಿ ಶ್ರಾವ್ಯ ಸುಶ್ರಾವ್ಯವಾಗಿ ಹಾಡೋದಕ್ಕೆ ಸರಿಗಮಪಾಗಿ ಬರ್ತಾರೆ. ಆದ್ರೆ ನೀವು ಬಂದಿರೋದಿಲ್ಲ. ಗ್ರ್ಯಾಂಡ್ ಫಿನಾಲೆ ನೀವು ಬರ್ತೀರಾ, ಆಕೆನೂ ಗ್ರ್ಯಾಂಡ್ ಫಿನಾಲೆ ತಲುಪ್ತಾರೆ. ಎಂತ ಭಗವಂತನ ಒಂದು ಡಿಸೈನ್ ನೋಡಿ ಗುರುಗಳೇ. ಡೆಫಿನೆಟ್ಲಿ ಐ ಫೆಲ್ಟ್ ರಿಯಲಿ ಓವರ್ವೆಲ್ಮ್ಡ್ ಆ ವಿಡಿಯೋ ನಾನು ನೋಡಿದಾಗ, ಬಿಕಾಸ್ ವಿ ಎಂಜಾಯ್ ಸಿಂಗಿಂಗ್ ಸಾಂಗ್ಸ್ ಆ್ಯಂಡ್ ಇದು ಈ ರೀತಿ ಒಂದು ಕೆಲಸಕ್ಕೆ ನೆರವಾಗಿದೆ ಅನ್ನೋದು ಒಂದು ಅನ್ಎಕ್ಸ್ಪೆಕ್ಟೆಡ್ ಪ್ರಿವಿಲೇಜ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಫೀಲ್ ರಿಯಲಿ ಬ್ಲೆಸ್ಡ್ ಟು ಆನೆಸ್ಟ್ಲಿ ಟು ಫರ್ಗೆಟ್ ಆ ಒಂದು ಸ್ಟ್ರೆಸ್ಸನ್ನು ಮರೆಯೋದಕ್ಕೆ. ಅಫ್ಕೋರ್ಸ್ ಅನಸ್ತೇಷಿಯಾ ಇರುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ಬಿಯಾಂಡ್ ದಟ್ ಇದು ಒಂಚೂರು ಹೆಲ್ಪ್ ಆಗಿದೆ ಅಂದರೆ ಇಟ್ ಫೀಲ್ಸ್ ಗುಡ್. ಗುರುಗಳೇ, ಬರೀ ನೈಸ್ ಫೀಲ್ ಮಾಡಿದ್ರೆ ಆಗಲ್ಲ, ನಮಗಾಗಿ ಒಂದು 4 ಸಾಲಿ ಹಾಡನ್ನ ಹಾಡ್ಬಿಟ್ರೆ Yes, boss. ನಾವು ಖುಷಿ ಆಗ್ಬಿಡ್ತೇವೆ ಗುರುಗಳೇ. ಪ್ಲೀಸ್